ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಭಾರತೀಯ ಟೆಲಿವಿಷನ್ ಶೋ ಅಲ್ಲಿ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವಂಥ ಬಿಗ್ ಬಾಸ್ ಸೀಸನ್ ಕನ್ನಡ ಅವತರಣಿಕೆ 12ನೇ ಸೀಸನ್ನ ಫೈನಲ್ ಯಾವಾಗ ನಡೆಯುತ್ತೆ, ಫೈನಲ್ಗೆ ಯಾವಾಗ ಮುಹೂರ್ತ ಫಿಕ್ಸ್ ಆಗಿದೆ, ಜೊತೆಗೆ ಫೈನಲ್ನಲ್ಲಿ ಗೆಲ್ಲಬಹುದಾದಂಥ ಆ ಅಭ್ಯರ್ಥಿಗಳು ಯಾರು ಮತ್ತು ಟಾಪ್ 5 ಒಳಗಡೆ ಯಾರಿರ್ತಾರೆ, ಜೊತೆಗೆ ಯಾವ ದಿನಾಂಕದಂದು ಈ ಬಿಗ್ ಬಾಸ್ ಫೈನಲ್ ನಡೆಯುತ್ತೆ ಮತ್ತು ಯಾವ ವ್ಯಕ್ತಿ ಅಥವಾ ಯಾವ ಸ್ಪರ್ಧಿ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲಬಹುದು, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಕಳೆದ 2.5 ಅಥವಾ 3 ತಿಂಗಳ ಹಿಂದೆ ಅಂದರೆ ಸೆಪ್ಟೆಂಬರ್ 28ರಂದು ಅದ್ದೂರಿಯಾಗಿ ಪ್ರಾರಂಭ ಕಂಡಂತ ಮತ್ತು 19 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಒಳಗೆ ಕಾಲಿಟ್ಟು ತಾನೂ ಗೆಲ್ಲಬೇಕು ಅನ್ನುವಂಥ ಒಂದು ಮನೋಬಲದಿಂದ ಆಟ ಆಡಿ ಇದೀಗ 14ನೇ ವಾರಕ್ಕೆ ಕಾಲಿಟ್ಟಿದೆ. ಮತ್ತು TRP ವಿಷಯದಲ್ಲಿ ನಮ್ಮ ಸೌತ್ ಇಂಡಿಯನ್ ಯಾವುದೇ ರಿಯಾಲಿಟಿ ಶೋಕ್ಕಿಂತ ಅತ್ಯಂತ ಹೆಚ್ಚು TRP ಗಳಿಸಿದಂಥ ಶೋ ಅಂದರೆ ಅದು ಬಿಗ್ ಬಾಸ್ ಸೀಸನ್ 12ರ ಕನ್ನಡ ಅವತರಣಿಕೆ. ಇನ್ನು ಬಿಗ್ ಬಾಸ್ನಲ್ಲಿ ಈಗ ಸದ್ಯ ಯಾರಿದ್ದಾರೆ, ಯಾವಾಗ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋದನ್ನು ನೋಡ್ತಾ ಹೋದ್ರೆ ಈಗಾಗಲೇ 13 ವಾರ ಕಳೆದಿದೆ, 14ನೇ ವಾರಕ್ಕೆ ಕಾಲಿಟ್ಟಿದೆ ಮತ್ತು 14 ವಾರಗಳ ನಂತರ ಇದೀಗ ಬಿಗ್ ಬಾಸ್ ಗೆಲ್ಲಬಹುದು ಎನ್ನುವಂಥ ಬಿಂಬಿತವಾಗಿರುವಂಥ ಗಿಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಮತ್ತು ಅವರು ಕೂಡ ಇದೀಗ ಮುಂದಿನ ವಾರಕ್ಕೆ ಕಾಲಿಟ್ಟಿದ್ದಾರೆ, ಯಾಕಂದ್ರೆ ಅವರು ಸೇವ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇದೀಗ 9 ಸ್ಪರ್ಧಿಗಳಿದ್ದಾರೆ. ಗಿಲ್ಲಿ ಇದ್ದಾರೆ, ಅಶ್ವಿನಿ ಗೌಡ, ಧ್ರುವಂತ್, ರಾಶಿಕಾ, ರಕ್ಷಿತಾ ಶೆಟ್ಟಿ, ಸ್ಪಂದನ, ಧನುಷ್, ಕಾವ್ಯ ಮತ್ತು ರಘು. ಈ 9 ಜನರಲ್ಲಿ 4 ಜನರು ಮುಂದಿನ ವಾರ ನಾಮಿನೇಟ್ ಆಗಿದ್ದಾರೆ. ಅಂದ್ರೆ 4ರಲ್ಲಿ ಯಾರು ಬೇಕಾದ್ರೂ ಮನೆಗೆ ಹೋಗ್ಬೋದು. ಆ 4ರ ಹೆಸರನ್ನು ಹೇಳೋದಾದ್ರೆ ಅಶ್ವಿನಿ ಅವರು ನಾಮಿನೇಟ್ ಆಗಿದ್ದಾರೆ, ಧ್ರುವಂತ್ ನಾಮಿನೇಟ್ ಆಗಿದ್ದಾರೆ, ರಾಶಿಕಾ ನಾಮಿನೇಟ್ ಆಗಿದ್ದಾರೆ ಮತ್ತು ಸ್ಪಂದನ ನಾಮಿನೇಟ್ ಆಗಿದ್ದಾರೆ. ಈ 4ರಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು, ಒಬ್ರು ಹೋಗ್ಬೋದು ಅಥವಾ ಇಬ್ರು ಹೋಗ್ಬೋದು, ಯಾರು ಬೇಕಾದ್ರೂ ಹೋದ್ರೂ ಕೂಡ ಒಂದು ವೇಳೆ ಒಬ್ಬರು ಹೋದ್ರೆ ಮತ್ತೆ 8 ಜನ ಉಳ್ಕೊಳ್ತಾರೆ ಮತ್ತು ಮುಂದಿನ ವಾರಕ್ಕೆ ಫೈನಲ್ ನಡೆಯೋದು ಡೌಟ್ ಆಗುತ್ತೆ. ಯಾಕಂದ್ರೆ ಫೈನಲ್ ನಡೆಯುವಾಗ ಒಂದು 6 ಜನ ಇಟ್ಕೋಬಹುದು, ಯಾಕಂದ್ರೆ ಆ 6 ಜನ ಇದ್ರೆ 5 ಜನ ನೇರವಾಗಿ ಫೈನಲ್ ರೌಂಡಿಗೆ ಹೋಗಿ ಒಬ್ಬರನ್ನ ಮಿಡ್ ಡೇ ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಅವರನ್ನು ಹೊರಕಳಿಸುವಂತ ಸಾಧ್ಯತೆ ಇದೆ. ಇನ್ನು ಬಿಗ್ ಬಾಸ್ ನ ಈ ವಾರದ ಒಂದು ಕಿಚ್ಚನ ಕಟಕಟೆ ಯಾವಾಗ ನಡೆಯುತ್ತೆ ಅಂದ್ರೆ ಜನವರಿ 3 ಮತ್ತು 4ಕ್ಕೆ ಒಂದು ಕಟಕಟೆ ನಡೆಯುತ್ತೆ, ಅಲ್ಲಿ ಒಬ್ರು ಹೋಗ್ಬೋದು, ಹಾಗಾಗಿ 8 ಜನ ಉಳಿಯುತ್ತಾರೆ. ಇನ್ನು ನೆಕ್ಸ್ಟ್ ಕಟಕಟೆ ಯಾವಾಗ ಆಗತ್ತಂದ್ರೆ ಜನವರಿ 10 ಮತ್ತು ಜನವರಿ 11ರಂದು ಮತ್ತೊಂದು ಕಟಕಟೆ ಅಥವಾ ಮತ್ತೊಂದು ವೀಕೆಂಡ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ 2 ವಾರದ ನಂತರ 2 ವಾರ ಅಂದ್ರೆ ಜನವರಿ 3, 4 ಮತ್ತು ಜನವರಿ 10, 11ರಂದು ಸಾಮಾನ್ಯವಾಗಿ ಕಿಚ್ಚನ ಕಟಕಟೆ ನಡೆಯುತ್ತೆ ಮತ್ತು ಅಲ್ಲಿ ಸರಿಸುಮಾರು ಮೊದಲ ವಾರದಲ್ಲಿ ಒಬ್ಬರು ಹೋದ್ರೆ 2ನೇ ವಾರದಲ್ಲಿ ಇಬ್ಬರು ಹೋಗುವಂತ ಸಾಧ್ಯತೆ ಇದೆ. ಮತ್ತು ಜನವರಿ 17 ಮತ್ತು 18ಕ್ಕೆ ಬಿಗ್ ಬಾಸ್ ನ ಈ ರಿಯಾಲಿಟಿ ಶೋನ ಫೈನಲ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ ಮತ್ತು ಅದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಡಿಸೆಂಬರ್ 17ಕ್ಕೆ ಒಬ್ಬರನ್ನ ಎಲಿಮಿನೇಟ್ ಮಾಡಬಹುದು ಮತ್ತು ಡಿಸೆಂಬರ್ 18ಕ್ಕೆ 3 ಜನನ ಎಲಿಮಿನೇಟ್ ಮಾಡಿ ಇಬ್ಬರ ಸ್ಪರ್ಧಿಗಳ ಪೈಕಿ ಒಬ್ಬರನ್ನ ಗೆಲ್ಲಿಸುವಂತ ಸಾಧ್ಯತೆ ಇದೆ ಮತ್ತು ಅದು ನಿಯಮ ಕೂಡ, ಒಬ್ಬರೇ ಗೆಲ್ತಾರೆ. ಇಲ್ಲಿ ಒಬ್ರು ಗೆಲ್ತಾರೆ, ಒಬ್ರು ಫಸ್ಟ್ ರನ್ನರ್ ಆಗ್ತಾರೆ ಮತ್ತು ಒಬ್ರು ಸೆಕೆಂಡ್ ರನ್ನರ್ ಆಗ್ತಾರೆ. ಇದು ಒಂದು ಬಿಗ್ ಬಾಸ್ ನಲ್ಲಿ ನಡ್ಕೊಂಡು ಬರ್ತಾ ಇರುವಂತ ಒಂದು ಸಾಮಾನ್ಯ ಪದ್ಧತಿಯಾಗಿದೆ. ಇನ್ನು ನಾನು ಹೇಳಿದ ಪ್ರಕಾರ ಜನವರಿ ಮತ್ತು 3ರಂದು ಒಬ್ಬರು ಎಲಿಮಿನೇಟ್ ಆಗುವಂತ ಸಾಧ್ಯತೆ, ಅಲ್ಲಿ ಸ್ಪಂದನ ಹೋಗ್ಬೋದು, ಅಶ್ವಿನಿ ಹೋಗ್ಬೋದು, ಧ್ರುವಂತ್ ಹೋಗ್ಬೋದು ಮತ್ತು ರಾಶಿಕಾ ಹೋಗ್ಬೋದು. ಅದರಲ್ಲಿ ಮುಖ್ಯವಾಗಿ ಸ್ಪಂದನ ಈ ಸಲದ ದೊಡ್ಡ ಕಾಂಟ್ರವರ್ಸಿ ಕ್ಯಾರೆಕ್ಟರ್ ಆಗಿ ಮಾರ್ಪಟ್ಟಿದ್ರು. ಯಾಕಂದ್ರೆ ಸ್ಪಂದನ ಸೂರಜ್ ಹೋದಾಗ ದೊಡ್ಡ ಒಂದು ಗಲಾಟೆ ಅಥವಾ ದೊಡ್ಡ ಸುದ್ದಿ ಆಗಿರಲಿಲ್ಲ, ಯಾಕಂದ್ರೆ ಅವರು ಈಸ್ ನಾಟ್ ಎನ್ ಎಕ್ಸ್ಪೆಕ್ಟೆಡ್ ಟು ವಿನ್ ದ ಟ್ರೋಫಿ. ಅವರು ಟ್ರೋಫಿ ಗೆದ್ದು ಹಿಡಿತಾರೆ ಎನ್ನುವಂತ ಮಾತು ಇರಲಿಲ್ಲ, ಯಾಕಂದ್ರೆ ಟ್ರೋಫಿ ಗೆದ್ದು ಹಿಡಿಯುವಲ್ಲಿ ಪ್ರಮುಖವಾಗಿ ಪ್ರಬಲ ಸ್ಪರ್ಧಿ ಆಗಿದ್ದಂಥವ್ರು ಗಿಲ್ಲಿಯನ್ನ ಸೋಲಿಸುವ ಮಟ್ಟದಲ್ಲಿ ಯಾವುದೇ ಒಂದು ಆಕ್ಟಿವಿಟಿ ಇವರಲ್ಲಿ ಕಾಣ್ತಾ ಇರಲಿಲ್ಲ, ಸೂರಜ್ ಹತ್ರ ಕಾಣ್ತಾ ಇರಲಿಲ್ಲ. ಇನ್ನು 2ನೇದಾಗಿ ಧ್ರುವಂತ್ ನೆಕ್ಸ್ಟ್ ವೀಕ್ ನಾಮಿನೇಷನ್ ಆಗಿದ್ದಾರೆ. ಇನ್ನು ಮತ್ತೊಬ್ಬ ಅಂದ್ರೆ ಸ್ಪಂದನ ಮತ್ತು ಮಾಡುವರ ವಿಷಯಕ್ಕೆ ಬಂದಾಗ ಸ್ಪಂದನ ಹೋಗ್ಬೋದು. ಸ್ಪಂದನ ಯಾರ ಜೊತೆ ಜಗಳ ಆಡ್ತಿರಲಿಲ್ಲ, ಯಾವುದೇ ಆಕ್ಟಿವಿಟಿ ಪಾಲ್ಗೊಳ್ತಿರಲಿಲ್ಲ, ಜೊತೆಗೆ ಅವರು ತನ್ನಷ್ಟಕ್ಕಾಯ್ತು ತನ್ನ ಟಾಸ್ಕ್ ಆಡ್ಲಿಕ್ಕೆ ಆಡ್ತಾರೆ, ಇಲ್ಲ ಯಾರ ಬಗ್ಗೆ ಕೊಂಕು ನುಡಿಯದೆ ಒಂದು ರಿಯಲ್ ಕ್ಯಾರೆಕ್ಟರ್ ಆಗಿದ್ರು. ಹಾಗಾಗಿ ಅವರು ಬಚಾವಾಗಿದ್ದಾರೆ ಅನ್ನುವಂಥ ಮಾತು ಇದೀಗ ಕೇಳಿ ಬರ್ತಿದ್ರೆ, ಮಾಳುವರು ಹೊರಗೆ ಬಂದಾಗ ಮಾಳುಕ್ಕಿಂತ ಸ್ಪಂದನ ಅವರು ಹೊರಗೆ ಬರ್ಬೋದಿತ್ತು ಮತ್ತು ಹೊರಗೆ ಬಂದಂತ ಮಾಳು ಕೂಡ ಸ್ಪಂದನಕ್ಕಿಂತ ನನಗೆ ಹೆಚ್ಚು ಓಟ್ ಬಂದಿದೆ, ಜೊತೆಗೆ ನನ್ನನ್ನು ಯಾಕೆ ಹೊರಗೆ ಹಾಕಿದ್ರು, ಜೊತೆಗೆ ಬಿಗ್ ಬಾಸ್ ನಲ್ಲಿ ಸದ್ಯ ಇರುವಂತ ಯಾರು ಕೂಡ ನನ್ನ ವಿರುದ್ಧವಾಗಿ ಗೆಲ್ಲುವಂತ ಕಂಟೆಸ್ಟೆಂಟ್ ಇರಲಿಲ್ಲ. ಬಿಗ್ ಬಾಸ್ ಗೆಲ್ಬೇಕಾದ್ರೆ ಅದಕ್ಕೆ ನಾನೇ ಒಬ್ಬ ಸೂಕ್ತ ವ್ಯಕ್ತಿ ಅನ್ನುವಂತ ಮಾತನ್ನು ಹೇಳಿ ಇದೀಗ ಗಿಲ್ಲಿ ಫ್ಯಾನ್ಸ್ ಇಂದ ಉಗಿಸ್ಕೊಳ್ತಾ ಇದ್ದಾರೆ. ಆದ್ರೆ ಇದೀಗ ಬಿಗ್ ಬಾಸ್ ನ ಒಂದು ಪ್ರೊಮೋ ನೋಡ್ತಾ ಇದ್ರೆ ಇದಕ್ಕೆ ಪರ್ಯಾಯವಾಗಿ ಸ್ಪಂದನ ಅವರು ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ಕಿರಿಕ್ ಮಾಡುವಂತ ಪ್ರೊಮೋ ಕೂಡ ಹೊರಗೆ ಬಿಟ್ಟಿದ್ದಾರೆ. ಇದು ಮುಖ್ಯವಾಗಿ ನಾವು ಗಮನಿಸಲೇಬೇಕಾದಂತ ವಿಷಯ. ಇಲ್ಲಿ ಯಾರು ಯಾವ ಬೇಕಾದ್ರೆ ಹೊರಗೋಗ್ಬೋದು, ಯಾವ ಒಂದು ದೊಡ್ಡ ಸ್ಪರ್ಧಿ ಅಥವಾ ಯಾವ ನೆಚ್ಚಿನ ಸ್ಪರ್ಧಿ ಕೂಡ ಹೊರಗೆ ಹೋಗ್ಬೋದು ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾವಾಗ ಮಾಳು ಹೊರಗೆ ಬಂದಾಗ ಸ್ವಲ್ಪ ಕಾಂಟ್ರವರ್ಸಿ ಆಯ್ತಲ್ಲ, ಸ್ವಲ್ಪ ಒಂದು ಭಿನ್ನಾಭಿಪ್ರಾಯ ಆಯ್ತಲ್ಲ, ಇಲ್ಲ ಬಿಗ್ ಬಾಸ್
ಕಲರ್ಸ್ ಒಂದು ಖ್ಯಾತಿಯ ಹೊಂದಿರುವಂತಹ ಸ್ಪಂದನ ಅವ್ರನ್ನ ಇಟ್ಕೊಳ್ತಾರೆ. ಕಲರ್ಸ್ ನಲ್ಲಿ ಸೀರಿಯಲ್ ಮಾಡ್ತಿರುವಂತ ಧನುಷ್ ಅವ್ರು ಇಟ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಏನೋ ಒಂದು ಪಕ್ಷಪಾತ ಆಗ್ತಿದೆ ಅನ್ನುವಂತ ಮಾತನ್ನ ಹೊರಗಡೆ ಕೇಳಿ ಬಂದಾಗ ಅದಕ್ಕೆ ತಕ್ಕಂತೆ ಇದೀಗ ಮಾಳೂರು ಹೊರಬಂದು ಕಾಂಟ್ರವರ್ಸಿ ಆದಾಗ ಇದೀಗ ಸ್ಪಂದನ ಅವರ ಪ್ರೋಮೋನ ಮೊಟ್ಟ ಮೊದಲ ಬಾರಿಗೆ ಬಿಟ್ಟಿದ್ದಾರೆ. ಸ್ಪಂದನ ಅವರು ಹೇಳ್ತಾರೆ ಆ ಪ್ರೋಮೋದಲ್ಲಿ, ರಕ್ಷಿತಾ ಶೆಟ್ಟಿ ಅವರೇ, ಮಾಳು ಅಣ್ಣ ಏನಾದ್ರು ಹೊರಗೆ ಹೋಗ್ಲಿಕ್ಕೆ ನೀನೇ ಕಾರಣ. ಮಾಳು ಅಣ್ಣ ಏನಾದ್ರು ಟಾಸ್ಕ್ ಮಾಡುವಾಗ, ಮಾಳು ಅಣ್ಣ ಏನಾದ್ರು ಮಾಡ್ಬೇಕಂದಾಗ ನೀ ಅಡ್ಡ ಬರ್ತಿದೆ ಮತ್ತು ಅವನಿಗೆ ಸಪೋರ್ಟ್ ನಿಂತಿದ್ದೆ. ಹಾಗಾಗಿ ಅವರು ಹೊರಗುವಂತ ಪರಿಸ್ಥಿತಿ ಬಂತು. ನಿನ್ನ ಮಾತನ್ನೇ ಕೇಳಿದಂತ ಮಾಳು ಅಣ್ಣ ಹೊರಗೋಗ್ಲಿಕ್ಕೆ ನಿಜವಾಗಿಯೂ ರಕ್ಷಿತಾ ಶೆಟ್ಟಿ ಅವರೇ ಕಾರಣ ಎನ್ನುವಂತ ಒಂದು ನೇರವಾದ ಆರೋಪವನ್ನ ಸ್ಪಂದನ ಇದೀಗ ರಕ್ಷಿತಾ ಶೆಟ್ಟಿ ಅವರಿಗೆ ಹೇಳುವಂತ ಈ ಪ್ರೋಮೋ ಇದೆಯಲ್ಲ, ಅದು ಅನೇಕ ಒಂದು ವಿಚಾರವನ್ನು ಹೇಳುತ್ತೆ. ಇಲ್ಲೇ ತನಕ ಸದ್ದು ಮಾಡದಂತ, ಇಲ್ಲೇ ತನಕ ಅವರ ಪ್ರೋಮೋದಲ್ಲಿ ಬಿಂಬಿಸಲ್ಪಡದಂತ ಸ್ಪಂದನ ಸಡನ್ ಆಗಿ 14ನೇ ವಾರಕ್ಕೆ ಪ್ರೋಮೋ ಸಬ್ಜೆಕ್ಟ್ ಆಗ್ತಾರಂದ್ರೆ ಅದು ಅಚ್ಚರಿಯ ಸಂಗತಿಯೇ ಹೌದು. ಹಾಗಾಗಿ ಈ ವಾರ ನಾಮಿನೇಷನ್ ಲಿಸ್ಟ್ ನಲ್ಲಿ ಇದ್ರೂ ಕೂಡ ಸ್ಪಂದನ ಸೋಮಣ್ಣ ಅವರು ಹೊರಗೆ ಬರುವುದಂತ ಕಷ್ಟ, ಅಂದ್ರೆ ಹೊರಗೆ ಬರಲಿಕ್ಕೆ ಕಷ್ಟ ಸಾಧ್ಯತೆ, ಹೊರಗೆ ಕಳಿಸಲ್ಲ ಎನ್ನುವಂತ ಮಾತಿದೆ. ಇನ್ನು ಅಶ್ವಿನಿ ಗೌಡ ಅವರು ಫೈನಲ್ ಹೋಗ್ತಾರೆ, ಅದರಲ್ಲಿ ಎಂತ ಯಾವುದೇ ಸಂಶಯವಿಲ್ಲ. ಧ್ರುವಂತ್ ಅಥವಾ ರಾಶಿಕಾ ಅವರ ಮಧ್ಯೆ ಇದೀಗ ಹೊರಗೆ ಬರಲಿಕ್ಕೆ ಕಾಂಪಿಟೇಷನ್ ಆಗ್ತಿದೆ ಅನ್ನುವಂತ ಮಾತು ಕೂಡ ಕೇಳಬರ್ತಿದೆ. ಈ ವಾರ ಸ್ಪಂದನ ಅವರು ಸೇವ್ ಆಗ್ಬೋದು, ಕಾವ್ಯ ಅಂತೂ ಗಿಲ್ಲಿ ಸೇವ್ ಮಾಡ್ಬಿಟ್ಟಿದ್ದಾರೆ, ಧನುಷ್ ಸೇವ್ ಆಗಿದ್ದಾರೆ. ಇನ್ನು ಧ್ರುವಂತ್ ಮತ್ತು ರಾಶಿಕಾ ಅವರ ಮಧ್ಯೆ ಒಂದು ಹೊರಗೆ ಬರಲಿಕ್ಕೆ ಕಾಂಪಿಟೇಷನ್ ಇದ್ದಂಗೆ ಕಾಣುತ್ತೆ. ಮತ್ತು ಆ ಇಬ್ಬರಲ್ಲಿ ಒಬ್ಬರು ಹೊರಗೆ ಬಂದ್ರೆ 8 ಜನ ಉಳ್ಕೋತಾರೆ. 8 ಜನರನ್ನ ಮತ್ತೊಂದು ವೀಕ್ ಹಾಕಿದಾಗ, ಅಂದ್ರೆ ಜನವರಿ 10 ಮತ್ತು ಜನವರಿ ಹಾಕಿದಾಗ ಅಲ್ಲಿ ಒಬ್ಬರು ಇಬ್ಬರು ಬಂದಾಗ ಫೈನಲ್ ಅಂದ್ರೆ ಜನವರಿ 2026 ಜನವರಿ 17 ಮತ್ತು 18ಕ್ಕೆ ಭರ್ಜರಿಯಾದ ಗ್ರ್ಯಾಂಡ್ ಆದಂತ ಒಂದು ಫೈನಲ್ ಆಗುತ್ತೆ. ಆ ಫೈನಲ್ ನಲ್ಲಿ 3 ಜನ ಬಿಗ್ ಕಾಂಪಿಟೇಷನ್ ಕೊಡ್ತಾರೆ. ಅದರಲ್ಲೂ ವೋಟಿಂಗ್ ಆಧಾರದಲ್ಲಿ ಅಥವಾ ಜನಪ್ರಿಯತೆಯ ಆಧಾರದಲ್ಲಿ ಅಥವಾ ಬೇರೆ ಬೇರೆ ಒಂದು ಮನರಂಜನೆಯ ಆಧಾರದಲ್ಲಿ ಗಿಲ್ಲಿ ನಟ ಗೆಲ್ತಾರೆ. ಅದಕ್ಕೇನು ಸಂಶಯ ಇಲ್ಲ. ಗಿಲ್ಲಿ ನಟ ಗೆಲ್ಲಿಲ್ಲ ಅಂದ್ರೆ ಮತ್ತೆ ಬಿಗ್ ಬಾಸ್ ಮೇಲೆ ದೊಡ್ಡ ಆಪಾದನೆ ಕೂಡ ಬರುವಂತ ಸಾಧ್ಯತೆ ಇದೆ. ಅವರನ್ನು ಹೊರತುಪಡಿಸಿದ್ರೆ ರಕ್ಷಿತಾ ಶೆಟ್ಟಿ ಅವರಿಗೆ ಅತ್ಯಂತ ದೊಡ್ಡದಂತ ಮಾಸ್ ಆದಂತ ಒಂದು ಬೆಂಬಲ ಸಿಗ್ತದೆ. ಯಾಕಂದ್ರೆ ಅವಳು ನೇರವಾಗಿ ಹೇಳ್ತಾರೆ, ಯಾರನ್ನೂ ಪಕ್ಷಪಾತ ಮಾಡಲ್ಲ, ಯಾರಾದ್ರೂ ಇಬ್ರು ಕಿರಿಕ್ ಮಾಡ್ಕೊಂಡಾಗ ಅವರ ಮಧ್ಯೆ ಬಂದು ಜಗಳ ಬಿಡಿಸ್ತಾಳೆ. ಮತ್ತು ಅವಳು ಸುಖಾಸುಮ್ಮನೆ ಮಾತಾಡಲ್ಲ. ತನ್ನ ಮೇಲೆ ಏನೋ ಆರೋಪ ಬಂದರೂ ಕೂಡ ಅದು ಅಷ್ಟಕ್ಕೆ ಸೀಮಿತವಾಗಿಸ್ಕೊಂಡು ಅಶ್ವಿನಿಯವರ ಜೊತೆ ಇರ್ತಾರೆ, ಜಾನ್ವಿಯವರ ಜೊತೆ ಇದ್ರು, ಹೀಗೆ ಬೇರೆ ಬೇರೆ ಜೊತೆ ಅಚ್ಚುಕಟ್ಟಿನ ಆಟ ಆಡಿದ್ದಾರೆ. ಮತ್ತು ಅವರ ಮೇಲೆ ಬಂದಂತ ಅವಮಾನವನ್ನೇ ಪಾಸಿಟಿವ್ ಆಗಿ ಮಾಡಿಕೊಂಡು ಇದೀಗ ಬಿಗ್ ಬಾಸ್ ನ ರನ್ನರ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಅವರ ಜೊತೆಗೆ ಅಶ್ವಿನಿ ಗೌಡ ಅವರು ಕೂಡ ಮಾಸ್ ಆದಂತ ಒಂದು ಕ್ರೌಡ್ ಬೆಂಬಲ ಇದೆ ಮತ್ತು ಅವರಿಗೆ ಒಂದು ಹಿರಿತನ ಮತ್ತು ಹೋರಾಟಗಾರ್ತಿ ಅನ್ನುವಂತ ಒಂದು ಬ್ಯಾಕಪ್ ಕೂಡ ಇದೆ. ಹಾಗಾಗಿ ಜನವರಿ 17 ಮತ್ತು 18ಕ್ಕೆ ಈ 3 ಪೈಕಿ ಗಿಲ್ಲಿ ಅವರು ವಿನ್ ಆಗ್ತಾರೆ. ರಕ್ಷಿತಾ ಶೆಟ್ಟಿ ಅಥವಾ ಅಶ್ವಿನಿ ಗೌಡ ಅವರ ಮಧ್ಯೆ ಒಂದು ಫಸ್ಟ್ ರನ್ನರ್ ಅಪ್ ಮತ್ತು ಸೆಕೆಂಡ್ ರನ್ನರ್ ಅಪ್ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಆದ್ರೆ ಬಿಗ್ ಬಾಸ್ ಲೆಕ್ಕಾಚಾರ ಅಂದ್ರೆ ಏನಿದೆ ಅದು ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಬಿಟ್ಟಂತ ಒಂದು ಪ್ರೋಮೋ ನೋಡ್ತಿದ್ರೆ ಸ್ಪಂದನ ಸೋಮಣ್ಣ ಅವರ ಒಂದು ಪ್ರೋಮೋ, ಅದರಲ್ಲೂ 14ನೇ ವಾರಕ್ಕೆ ಇಂಪಾರ್ಟೆಂಟ್ ವಾರಕ್ಕೆ ಸ್ಪಂದನ ಸೋಮಣ್ಣ ಅವರ ಒಂದು ಪ್ರೋಮೋ ಬಿಡ್ತಾರಂದ್ರೆ ಬಿಗ್ ಬಾಸ್ ಲೆಕ್ಕಾಚಾರ ಯಾರಿಗೂ ಸದ್ಯಕ್ಕೆ ಅರ್ಥ ಆಗಲ್ಲ. ಇಲ್ಲಿ ಒಂದು ಹೆಡ್ಲೈನ್ಸ್ ಅಂದ್ರೆ ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಆಗೋದು ಜನವರಿ 17 ಮತ್ತು 18ರಂದು ಫೈನಲ್ ನಡೆಯುತ್ತೆ. ಅದ್ದೂರಿಯಾದಂತ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಜೊತೆಗೆ ಟಾಪ್ 5 ಸ್ಪರ್ಧಿ ಯಾರಾಗ್ಬೋದು ಅಂತ ಎನ್ನುವುದನ್ನು ನೋಡ್ತಾ ಇದ್ರೆ ಗಿಲ್ಲಿ ನಂಬರ್ 1 ಇರ್ತಾರೆ, ರಕ್ಷಿತಾ ಶೆಟ್ಟಿ 2ನೇ ಇರ್ತಾರೆ, ಅಶ್ವಿನಿ ಗೌಡ 3ನೇ ಇರ್ತಾರೆ ಮತ್ತು ಸ್ಪಂದನ ಮತ್ತು ಕಾವ್ಯ ಅವರು ಇರುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಜೊತೆಗೆ ಈ 4 ಹೆಣ್ಮಕ್ಕಳನ್ನು ಬಿಟ್ಟು ಮತ್ತೆ ಒಬ್ಬ ಫೈನಲಿಗೆ ಹೋಗಬಹುದು ಅಂದ್ರೆ ಅದು ಸದ್ಯದ ಮಟ್ಟಿಗೆ ಕಷ್ಟ. ಯಾಕಂದ್ರೆ ರಘು ಅವರು ಚೆನ್ನಾಗಿ ಟಾಸ್ಕ್ ಮಾಡ್ತಿದ್ರೆ ಅವರು ಟಾಪ್ 5 ಇರ್ತಾರ ಇಲ್ಲ ಅನ್ನೋ ಗೊತ್ತಿಲ್ಲ. ಧ್ರುವಂತರು ಆಡ್ತಾ ಇದಾರೆ, ಧನುಷ್ ಅವರು ಆಡ್ತಾ ಇದ್ರೆ, ಅವರು ಶೇಪ್ ಆಗಿದೆ ಧನುಷ್ ಅವರು. ಆದ್ರೆ ಟಾಪ್ 5 ಅಲ್ಲಿ ಯಾರು ಗಿಲ್ಲಿಯ ಜೊತೆ ಮತ್ತೊಬ್ಬರು ಕಾಂಪಿಟೇಷನ್ ಕೊಡುವಂತ ಹುಡುಗ ಇರ್ತಾರೆ ಅನ್ನೋ ಕೂಡ ಈಗ ದೊಡ್ಡ ಸಂಶಯಕ್ಕೆ, ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಬಿಗ್ ಬಾಸ್ ಸೀಸನ್ 12ರ ಅವತರಣಿಕೆಯ ಒಂದು ಫೈನಲ್ ಜನವರಿ 17 ಮತ್ತು ಜನವರಿ 18 ನಡೆಯುತ್ತೆ. ಅದಾದ ನಂತರ ಟಾಪ್ 5 ಒಳಗಡೆ ಗಿಲ್ಲಿ ಇರ್ತಾರೆ, ಅಶ್ವಿನಿ ಗೌಡ ಇರ್ತಾರೆ, ರಕ್ಷಿತಾ ಶೆಟ್ಟಿ ಇರ್ತಾರೆ. ಮತ್ತೆ ಇಬ್ಬರು ಸ್ಪರ್ಧಿಗಳು ಯಾರು ಇರ್ತಾರೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ಒಂದಂತೂ ಸ್ಪಷ್ಟ, ಬಿಗ್ ಬಾಸ್ ಸೀಸನ್ 12ರನ್ನ ಯಾರು ಬೇಕಾದ್ರೂ ಗೆಲ್ಬಹುದು. ಆದ್ರೆ ಬಿಗ್ ಬಾಸ್ ಸೀಸನ್ 12ರ ಮುಖ್ಯ ರೂವಾರಿಯಾಗಿ ಒನ್ ಮ್ಯಾನ್ ಶೋ ಆಗಿ ಆಡ್ತಿದ್ದಂತ ಗಿಲ್ಲಿ ಅವರು ಗೆದ್ರೆ ಅದು ಅತಿಶಯೋಕ್ತಿ ಅಲ್ಲ. ಒಂದ್ ವೇಳೆ ಗಿಲ್ಲಿ ಅವರು ಬಿಟ್ಟು ಬೇರೆಯವರು ಗೆದ್ಬಿಟ್ರೆ ಆಗ ಬಿಗ್ ಬಾಸ್ ಸೀಸನ್ 12ಕ್ಕೆ ಮತ್ತೊಂದು ಆಪಾದನೆ ಬರುವಂತ, ಮತ್ತೊಂದು ಕೊಂಕು ಬರುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.